ನೋಡಿ ಫ್ರೆಂಡ್ಸ್, ನಾವಿವತ್ತು ಹಳ್ಳಿ ಊರಿಗೆ ಬಂದಿದ್ದೀವಿ ಸಿಟಿಯಿಂದ ರಜೆಯಲ್ಲಿ. ನಮ್ಮ ಅಮ್ಮನ ಮನೆಯಲ್ಲಿ ನೋಡಿ 2 ಎಮ್ಮೆ ಇದೆ. ನೋಡಿ ಇಲ್ಲಿ ಹೆಂಗೆ ನೋಡ್ತಾ ಇದೆ ಅಂತ. ಬಿಸಿಲು ತುಂಬಾ ಇದೆ ನೋಡಿ ಹೆಂಗೆ ನೋಡ್ತಾ ಇದೆ. ನೋಡಿ ಹೆಂಗೆ ನೋಡ್ತಾ ಇದೆ. ಬೇಸಿಗೆ ಅಲ್ವಾ, ಹಸಿದು ಹುಲ್ಲು ಏನು ತಿನ್ನಕ್ಕಿಲ್ಲ, ಏನೋ ಹೊಟ್ಟು ಹಾಕಿದ್ದಾರೆ, ಅದಕ್ಕೆ ಅದು ತಿಂತಾ ಇದೆ. ನೋಡಿ, ಹಳ್ಳಿ ಲೈಫು ತುಂಬ ಚೆನ್ನಾಗಿರುತ್ತಲ್ವಾ? ನಿಮ್ಗೆ ಹೇಗೆ? ಸಿಟಿ ಲೈಫ್ ಇಷ್ಟನಾ ಹಳ್ಳಿ ಲೈಫ್ ಇಷ್ಟನಾ? ಕಮೆಂಟ್ನಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಮ್ಮವ್ರ ಮನೆಯಲ್ಲಿ ಒಂದು ಮಾವಿನ ಗಿಡ ಕೂಡ ಇದೆ. ಎಷ್ಟು ಮಾವಿನಕಾಯಿ ಹತ್ತಿದೆ ನೋಡಬಹುದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಳ್ಳಿ ಅಂದರೆ ನನಗಂತೂ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾವಿನಕಾಯಿ. ನೋಡಿ ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ ನೋಡಿ. ಹಾಯ್, ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ನಮ್ಮ ಅಮ್ಮ ಅವ್ರ ಊರಿಗೆ ಬಂದಿದ್ದೀವಿ. ನೋಡಿ, ಇವ್ರ ಹತ್ರ ಒಂದು ಶಾಪ್ ಕೂಡ ಇದೆ, ಚಿಕ್ಕದ ಅಂಗಡಿ. ಹಳ್ಳಿ ಊರಂದ್ರೆ ಯಾರಿಗೆಲ್ಲ ಇಷ್ಟ? ನಂಗಂತೂ ತುಂಬಾನೇ ಇಷ್ಟ. ನೋಡಿ, ಈ ತರ ಒಂದು ಚಿಕ್ಕದು ಶಾಪ್ ಕೂಡ ಇಟ್ಕೊಂಡಿದ್ದಾರೆ. ನೋಡಿ, ಈ ಬ್ಲಾಗ್ ಅಲ್ಲಿ ಫ್ರಿಡ್ಜ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಜ್ಯೂಸ್ಗಳು ಕೂಡ ತಂದಿಟ್ಟಿದ್ದಾರೆ. ನೋಡಿ ಬಿಸಿಲಂತೂ ತುಂಬಾನೇ ಇದೆ ಫ್ರೆಂಡ್ಸ್. ನಿಮ್ಮ ಕಡೆ ಹೇಗಿದೆ ಬಿಸಿಲು? ನೋಡಿ ಈ ತರ ಇದೆ ಹಳ್ಳಿ ಊರಲ್ಲಿ. ಎಲ್ಲ ಚೀಲಗಳೆಲ್ಲ ಹೆಂಗಿಟ್ಟಿದ್ದಾರೆ ಅಂತ. ಇದು ನನ್ನ ಫಸ್ಟ್ ಬ್ಲಾಗು. ನೋಡಿ, ಇವರು ನಮ್ಮಪ್ಪ. ಇವಾಗ ಅವರು ನಮ್ಮ ಜೊತೆಲಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತಲ್ವಾ? ನೋಡಿ ಫ್ರೆಂಡ್ಸ್, ಹಳ್ಳಿ ಊರಲ್ಲಿ ಹೆಂಗೆ ಎಲ್ಲರೂ ಒಂದೇ ಕಡೆ ಮಲಗಿದ್ವಿ ಅಂತ. ನೋಡಿ, ಎಲ್ಲರೂ ಮಲಗಿದ್ದೀವಿ, ನಾವು ಎದ್ದಿದ್ದೀವಿ. ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ. ನೋಡಿ, ಸಿಟಿಯಲ್ಲೆಲ್ಲ ಫೋನ್ ತಗೋತಾರೆ. ಬಟ್ ಹಳ್ಳಿಯಲ್ಲಿ ಈ ಥರ ಎಲ್ಲರೂ ಒಂದೇ ಕಡೆ ಮಲ್ಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿರುತ್ತಲ್ವಾ ಹಳ್ಳಿ ಲೈಫು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಅಂದರೆ ಇಲ್ಲೆಲ್ಲ ಚಿಕ್ಕದಿರಲ್ಲ. ಹಳ್ಳಿ ಊರಲ್ಲಿ ತುಂಬ ದೊಡ್ಡದಾಗಿರುತ್ತೆ. ನೋಡಿ, ಇದಕ್ಕೆ ಇಲ್ಲಿ ಜಗ್ಲಿ ಅಂತ ಕರೀತಾರೆ. ನೋಡಿ, ಇವತ್ತು ನಾನೇ ಇಲ್ಲಿ ಪೂಜೆ ಮಾಡಿರೋದು. ಇದು ನನ್ನ ಫಸ್ಟ್ ಬ್ಲಾಗ್ ಫ್ರೆಂಡ್ಸ್. ನೋಡಿ, ಇವಾಗ ಇನ್ನೂ ನಮ್ಮ ಅತ್ತಿಗೆ ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಒಂಚೂರು ಹೊಲಕ್ಕೆ ಹೋಗಿ ಬರೋಣ ಅಂತ ಇದ್ದೀವಿ. ಆವಾಗ ಅಲ್ಲಿಂದ ಕೂಡ ನಾನು ವಿಡಿಯೋನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಇವಾಗ ಹೊಲಕ್ಕೆ ಬಂದಿದ್ದೀವಿ. ನೋಡಿ, ನಮ್ಮ ಹೊಲದಲ್ಲಿ ಒಂದು ಕಾಮಾಖ್ಯ ದೇವಸ್ಥಾನ ಇದೆ. ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಎಷ್ಟು ಬಿಸಿಲಿದೆ ಅಂತ. ನೋಡಿ, ಮಾವಿನಕಾಯಿ ಎಷ್ಟೊಂದು ಜಗ್ಗಿದೆ. ಇದ್ರ ಮೇಲೆ ಒಂದು ಮಂಕಿ ಕುಂತಿತ್ತು. ನೋಡಿ ಎಷ್ಟು ಚೆನ್ನಾಗಿ. ವಾವ್, ಅದಕ್ಕೆ ಹಳ್ಳಿ ಊರಂದ್ರೆ ಇಷ್ಟ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಕಾಮಾಖ್ಯ ದೇವಸ್ಥಾನ ಚಿಕ್ಕದಾಗಿದೆ ಇದು ಹೊಲದಲ್ಲಿ. ಈ ಕಡೆ ಹೋದರೆ ನದಿ ಇದೆ ಫ್ರೆಂಡ್ಸ್, ಆದರೆ ನಾನು ಆ ಕಡೆ ಹೋಗ್ತಾ ಇಲ್ಲ. ನದಿ ಬಂದ್ಬಿಟ್ಟು ಮಳೆಗಾಲದಲ್ಲಿ ಪೂರ್ತಿ ಇದು ದೇವಸ್ಥಾನ ಕೂಡ ಎಲ್ಲಾನು ಮುಚ್ಚಿಬಿಡುತ್ತೆ. ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಬಿಟ್ಟಿದ್ದೆ ನೋಡಿ. ಅವಾಗ ಎಲ್ಲ ಹೊಲಗಳು ಕೂಡ ಮುಳುಗೋಗಿತ್ತು ನೀರಲ್ಲೇ, ಬೆಳೆ ಎಲ್ಲ ಹೋಗಿತ್ತು. ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಮಾಡಿದ್ಮೇಲೆ ಮತ್ತೆ ದೇವರ ದರ್ಶನ ಮಾಡ್ಕೋತೀವಿ ನಾವೆಲ್ಲರೂ.
ನೋಡಿ ಫ್ರೆಂಡ್ಸ್, ಇದೇ ಕಾಮಾಖ್ಯ ದೇವರು. ಎಲ್ಲರೂ ದೇವರ ಆಶೀರ್ವಾದ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವೆಲ್ಲರೂ ನಮ್ಮಮ್ಮ ಮನೆಗೆ ಬಂದಿದ್ದೀವಿ ಅಂಥೇಳಿ ಒಬ್ಬಟ್ಟು ಸಾರು, ಆಮೇಲೆ ಮಾವಿನಕಾಯಿ ರಸ, ಸೀಕರಣೆ ಅಂತಾರಲ್ವ ಅದು, ಆಮೇಲೆ ಇಷ್ಟೊಂದು ಹಪ್ಪಳ ಕರೆದಿದ್ದಾರೆ. ಆಮೇಲೆ ಇದ್ರ ಜೊತೆ ವೈಟ್ ರೈಸ್ ಕೂಡ ಮಾಡಿದ್ದಾರೆ. ಅಷ್ಟೇ. ಇವಾಗ ನಾವು ಊಟ ಮಾಡಿಬಿಟ್ಟು ಊರಿಗೆ ಹೊರಡಬೇಕು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಫಸ್ಟ್ ಬ್ಲಾಗ್ ಇತ್ತು ಫ್ರೆಂಡ್ಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.